ಬ್ಯಾಂಕ್ಗಳಿಂದ ಲೆಕ್ಕ ಕೋರಿ ವಿಜಯ್ ಮಲ್ಯ ಅವರ ರಿಟ್ ಅರ್ಜಿ ಸಲ್ಲಿಕೆಯಾಗಿದೆ. ಹೈಕೋರ್ಟ್ಗೆ ವಿಜಯ್ ಮಲ್ಯ ಅವರು ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಈ ಅರ್ಜಿ ವಿಚಾರಣೆಗೆ ಬಂದಿದೆ. ನೀವು ಕಂಪನಿ ಕೋರ್ಟ್ಗೆ ಅರ್ಜಿ ಯಾಕೆ ಸಲ್ಲಿಸಿಲ್ಲ? ವಿಜಯ್ ಮಲ್ಯ ಪರ ವಕೀಲರಿಗೆ ಹೈಕೋರ್ಟ್ ಪ್ರಶ್ನೆಯನ್ನ ಮಾಡಿದೆ. ಹಿರಿಯ ವಕೀಲ ಸಜ್ಜನ್ ಪೂವಯ್ಯ ಅವರಿಗೆ ಹೈಕೋರ್ಟ್ನ ಪ್ರಶ್ನೆ ಇದೆ. ರಿಟ್ ಅರ್ಜಿಯಲ್ಲಿ ಲೆಕ್ಕಪತ್ರ ಹೇಗೆ ಕೇಳ್ತೀರೆಂದು ಪ್ರಶ್ನಿಸಿದ್ದಾರೆ. ಇನ್ನು ಸಾಲ ವಸೂಲಿ ಪ್ರಾಧಿಕಾರ ಹೈಕೋರ್ಟ್ ಅಧೀನದಲ್ಲೇ ಬರುತ್ತೆ. ಬ್ಯಾಂಕ್ನವರು ಒಂದು ಹೇಳ್ತಾರೆ, ಅಫಿಷಿಯಲ್ ಲಿಕ್ವಿಡೇಟರ್ ಮತ್ತೊಂದು ಹೇಳ್ತಾರೆ. UBHL ಕಂಪನಿ ವಿಶ್ವದಲ್ಲಿ ಪ್ರಸಿದ್ಧಿ ಪಡೆದಿರುವಂತಹ ಕಂಪನಿ. ಡಾಕ್ಟರ್ ವಿಜಯ್ ಮಲ್ಯ UBHL ನಿರ್ದೇಶಕರಾಗಿದ್ರು. ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸುವುದು ಸಾಂವಿಧಾನಿಕ ಹಕ್ಕು. ಇದು ವಿಜಯ್ ಮಲ್ಯ ಪರ ವಕೀಲ ಸಜ್ಜನ್ ಪೂವಯ್ಯ ಅವರ ವಾದ. ಸಜ್ಜನ್ ಪೂವಯ್ಯ ಅವರು ವಿಜಯ್ ಮಲ್ಯ ಅವರ ಪರವಾಗಿ ವಾದವನ್ನು ಮಂಡಿಸಿದಂತಹ ಸಂದರ್ಭದಲ್ಲಿ ನ್ಯಾಯಾಧೀಶರು ಮತ್ತೊಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ, ಯಾಕೆ ಹೀಗೆ ಅಂತ ಹೇಳಿ ಅದಕ್ಕೆ ಸಮಜಾಯಿಷಿಯನ್ನ ಕೊಡುವಂತಹ ಕೆಲಸವನ್ನ ಸಜ್ಜನ್ ಪೂವಯ್ಯ ಅವರು ಕೂಡ ಕೋರ್ಟ್ನಲ್ಲಿ ಮಾಡಿದ್ದಾರೆ. ಇನ್ನು ಮುಂದುವರೆದು ವಿಜಯ್ ಮಲ್ಯ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ವಿಚಾರಗಳು ವಾದ ಪ್ರತಿವಾದದ ಸಂದರ್ಭದಲ್ಲಿ ಬಂದಿದೆ. ಮಲ್ಯ 6,200 ಕೋಟಿ ಸಾಲ ಕೊಡಬೇಕಿತ್ತು. ಸದ್ಯ 14,000 ಕೋಟಿ ವಸೂಲಾಗಿದೆ. ಹೀಗೆಂದು ಹಣಕಾಸು ಸಚಿವೆ ಲೋಕಸಭೆಗೂ ಕೂಡ ತಿಳಿಸಿದ್ದಾರೆ. ಇದು ಮತ್ತೊಂದಷ್ಟು ಡೀಟೇಲ್ಸ್ ಕೋರ್ಟ್ನಲ್ಲಿ ಯಾವ ರೀತಿಯಾಗಿ ಪ್ರಸ್ತಾಪ ಆಗಿದೆ ಮಲ್ಯ ಅವರ ರಿಟ್ ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ. ಬ್ಯಾಂಕ್ಗಳಿಂದ ಲೆಕ್ಕ ಕೋರಿ ವಿಜಯ್ ಮಲ್ಯ ಅವರು ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರಲ್ಲ, ಆ ರಿಟ್ ಅರ್ಜಿಯನ್ನ ಕೋರ್ಟ್ ಕೈಗೆತ್ತಿಕೊಂಡು ವಿಚಾರಣೆಯನ್ನ ಮಾಡ್ತಾ ಇದೆ.